ಬಾಗಲಕೋಟೆಯಲ್ಲಿ ಉಪಸಮರ ಅಖಾಡ ರಂಗೇರಿದೆ. ಸಿಎಂ ಸಿದ್ದರಾಮಯ್ಯ ಇಂದು ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಮತಬೇಟೆ ಮುಂದುವರೆಸಿದ್ದಾರೆ. ಮುಗಳೊಳ್ಳಿ ಗ್ರಾಮದಲ್ಲಿ ಸಿಎಂ ಪ್ರಚಾರ ಮಾಡಿದ್ದು, ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದುಗೆ ಸನ್ಮಾನ ಮಾಡಿ ಟಗರನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಇನ್ನೊಂದೆಡೆ ಬಾಗಲಕೋಟೆ ವಿದ್ಯಾಗಿರಿಯ ತೆಗಿ ಲೇಔಟ್ನಲ್ಲಿ ಬಿವೈ ವಿಜಯೇಂದ್ರ ಮತಯಾಚನೆ ಮಾಡಿದ್ದಾರೆ. ವೀರಣ್ಣ ಚರಂತಿಮಠ ಪರ ಬ್ಯಾಟಿಂಗ್ ಮಾಡಿ ಯಾವುದೇ ಕಳಂಕವಿಲ್ಲದೆ ಚರಂತಿಮಠರನ್ನ ಗೆಲ್ಲಿಸಿ ಅಂತ ಮತದಾರರ ಮನವೊಲಿಸಿದ್ದಾರೆ. ಇನ್ನೊಂದೆಡೆ ಚರಂತಿಮಠ ಪರ ಕ್ಯಾಂಪೇನ್ಗೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ರಾಜ್ಯ ಬಿಜೆಪಿ ಗ್ರೀನ್ ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಎಲೆಕ್ಷನ್ಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಘಟಾನುಘಟಿ ನಾಯಕರು ಪಕ್ಷದ ಗೆಲುವಿಗೆ ಓಟದ ವೇಗ ಹೆಚ್ಚು ಮಾಡಿಕೊಂಡಿದ್ದಾರೆ. ಮತಪ್ರಭುಗಳ ಮನವೊಲಿಸಲು ಅಭ್ಯರ್ಥಿಗಳು ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಶ್ರೀನಿವಾಸ ಟಿ, ದಾಸಕರಿಯಪ್ಪ ಹಾಗೂ ಸಮರ್ಥ ಶಾಮನೂರು ಬಿರುಸಿನ ಪ್ರಚಾರಕ್ಕೆ ಶಾಸಕರು ಎಂಎಲ್ಸಿಗಳು ಕೈ ಜೋಡಿಸಿದ್ದಾರೆ. ಇಂದು ಕಾಂಗ್ರೆಸ್ ಅಭ್ಯರ್ಥಿ ಪರ ಡಿಸಿಎಂ ಡಿಕೆಶಿ ದಾವಣಗೆರೆಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿದ್ದು, ದಾವಣಗೆರೆ ಜನ ಶಾಮನೂರು ಅವರನ್ನ ಸ್ಮರಿಸುತ್ತಾರೆ. ಸಮರ್ಥನ್ನು ಜನ ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಮರ್ಥ ಶಾಮನೂರು ಕಾಗಿನೆಲೆ ಕನಕ ಗುರುಪೀಠ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದು, ಅಜ್ಜನ ಹಾದಿಯಲ್ಲಿ ಜನಸೇವೆ ಮಾಡುವಂತೆ ಶ್ರೀಗಳು ಆಶೀರ್ವದಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಟೋ ಚಾಲಕರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮವಾಗಿ ಇಂಧನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಕಳೆದ 3 ದಿನಗಳಿಂದ ಗ್ಯಾಸ್ ಸಿಗದೆ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಇಲ್ಲದೆ ಮಧ್ಯರಸ್ತೆಯಲ್ಲಿ ಆಟೋಗಳು ನಿಂತು ಹೋಗ್ತಾ ಇದೆ ಹಾಗೂ ಪ್ಯಾಸೆಂಜರ್ಗಳನ್ನು ಅರ್ಧ ದಾರಿಯಲ್ಲೇ ಇಳಿಸಿ ಮನೆಗೆ ವಾಪಸ್ಸಾಗುವ ಪರಿಸ್ಥಿತಿ ಬಂದಿದೆ ಅಂತ ಆಟೋ ಚಾಲಕರು ಹೇಳಿಕೊಂಡಿದ್ದಾರೆ. ಇನ್ನು ಸಂಸಾರ ನಡೆಸೋದು ಕಷ್ಟ ಆಗಿದೆ ಅಂತ ಚಾಲಕರು ಬೇಸರ ಹೊರಹಾಕಿದ್ದಾರೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಹಿನ್ನೆಲೆ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗುತ್ತಲೇ ಇದೆ. ಬಳ್ಳಾರಿಯ ಗೌತಮ ನಗರದಲ್ಲಿ ಘನಮೂರ್ತಿ ಎಂಬ ವ್ಯಕ್ತಿ ದುಪ್ಪಟ್ಟು ದರದಲ್ಲಿ ಸಿಲಿಂಡರ್ ಮಾರಾಟ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕಳೆದ 15 ದಿನಗಳಿಂದ ಆಟೋದಲ್ಲಿ ಘನಮೂರ್ತಿ ಕಮರ್ಷಿಯಲ್ ಹಾಗೂ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಹೆಚ್ಚುವರಿ ದರಕ್ಕೆ ಮಾರಾಟ ಮಾಡ್ತಾ ಇರುವ ವಿಷಯ ಪೊಲೀಸರಿಗೆ ತಿಳಿದು ಬಂದಿದೆ. ಇದರಿಂದ ಅಲರ್ಟ್ ಆದ ಪೊಲೀಸರು ಸ್ಥಳೀಯರಂತೆ ಸಿಲಿಂಡರ್ ಪಡೆಯುವ ನೆಪದಲ್ಲಿ ಬಂದು ಟ್ರ್ಯಾಪ್ ಮಾಡಿದ್ದಾರೆ. ಈ ವೇಳೆ ಆಟೋ ಸಮೇತ 5 ಕಮರ್ಷಿಯಲ್ ಮತ್ತು 4 ಡೊಮೆಸ್ಟಿಕ್ ಸಿಲಿಂಡರ್ ಸೀಸ್ ಮಾಡಿ ಘನಮೂರ್ತಿಯನ್ನ ಬಂಧಿಸಿದ್ದಾರೆ. ಯಾದಗಿರಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಉದ್ಯಮಗಳಿಗೆ ಭಾರೀ ಹೊಡೆತ ಬಿದ್ದಿದೆ. ಸಿಲಿಂಡರ್ ಲಭ್ಯವಾಗದ ಕಾರಣ ಹೋಟೆಲ್ಗಳಲ್ಲಿ ಸಾಮಾನ್ಯ ಅಡುಗೆ ಕೆಲಸಕ್ಕೆ ಬಳಸಲಾಗುವ ತರಕಾರಿ ಬಳಕೆಯ ಪ್ರಮಾಣವೂ ಕುಸಿತವಾಗಿದೆ. ಇದರಿಂದ ಸ್ಥಳೀಯ ತರಕಾರಿ ಮಾರಾಟವೂ ಕುಸಿತವಾಗಿದ್ದು, ವ್ಯಾಪಾರಸ್ಥರು ಆರ್ಥಿಕ ಕಷ್ಟಕ್ಕೆ ಸಿಲುಕಿದ್ದಾರೆ. ಬಾಲಾಜಿ ಮಂದಿರದ ಮುಂಭಾಗದಲ್ಲಿರುವ ತರಕಾರಿ ಮಾರುಕಟ್ಟೆ ಕೇಂದ್ರದಲ್ಲಿ ಎಲ್ಲ ತರಕಾರಿ ದರವೂ ಕೂಡ ಕುಸಿದಿದೆ. ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಕೊರತೆ ಇದ್ದ ಸಮಯದಲ್ಲಿ ಮಂಡ್ಯದಲ್ಲಿ ಜನರು ಗ್ಯಾಸ್ ಕೊರತೆಯಿಂದ ಪರದಾಡ್ತಾ ಇದ್ದಾರೆ. ಬುಕ್ ಮಾಡಿರುವ ಸಿಲಿಂಡರ್ಗಳನ್ನು ಕೂಡ ಗ್ಯಾಸ್ ಏಜೆನ್ಸಿಗಳು ನೀಡದೆ ಕಳ್ಳಾಟ ಮಾಡ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿಬರ್ತಾ ಇದೆ. ಸಿಲಿಂಡರ್ ಕಾಳಸಂತೆಗೆ ಮಾರಾಟವಾಗ್ತಿರೋ ಶಂಕೆ ಹಿನ್ನೆಲೆ ನಾಗಮಂಗಲದಲ್ಲಿ ಜನರು ಖಾಲಿ ಸಿಲಿಂಡರ್ ಜೊತೆಗೆ ಕ್ಯೂ ನಿಂತಿದ್ದಾರೆ. ಸೌಮ್ಯ ಕೇಶವ ದೇಗುಲ ಮುಂಭಾಗವೂ ಗ್ಯಾಸ್ಗಾಗಿ ಸರತಿ ಸಾಲಿನಲ್ಲಿ ಜನ ನಿಂತು ಕಾಯ್ತಿದ್ದಾರೆ. ಇನ್ನು ಕೆಲವರು ಸಿಲಿಂಡರ್ಗಳನ್ನ ತಗೊಂಡೋಗಿ ಡಾಬಾ, ರೆಸ್ಟೋರೆಂಟು, ಹೋಟ್ಲುಗಳಿಗೆ ಮಾರ್ಕತ್ತವ್ರೆ. ಏನು ಕೆಲವು ಕೆಂಪಣ ಬೆಳಗ್ಗೆಯಿಂದ ದೇವಸ್ಥಾನದ ಮುಂದೆ ಸಿಲಿಂಡರ್ಗೋಸ್ಕರ ಕಾಯ್ತಾ ಇದ್ದೀವಿ. ನೀನು ಬರ್ತೀನಿ ಅನ್ಬೇಕು, ಇಲ್ಲ ಬರಲ್ಲ ಅಂತ ಹೇಳಬೇಕು. ಬುಕ್ ಆಗಿರೋರಿಗೆ ನೀನು ಸಿಲಿಂಡ್ರ್ ಕೊಡ್ದಲೆ ನೀನು ಯಾರ್ಯಾರಿಗೋ ಸಿಲಿಂಡ್ರ್ ಕೊಟ್ಕೊಂಡ್ರೆ ಹೇಗೆ ಹೇಳಪ್ಪ? ಮನೇಲಿ ಇನ್ನೂ ತಿಂಡಿನೂ ಇಲ್ಲ, ಅಡುಗೆನೂ ಇಲ್ಲ, ಏನಂದ್ರೆ ಏನೂ ಮಾಡಿಲ್ಲ. ನೀನೇನೋ ಹೇಳ್ತೀಯ 10 ನಿಮಿಷ ಬರ್ತೀನಿ 10 ನಿಮಿಷ ಬರ್ತೀನಿ ಅಂತ. ಬೆಳಗ್ಗೆಯಿಂದ 3 ಅವರ್ ಕಾಯ್ದೆ ಇದ್ದಿದ್ದೀವಿ, ಒಬ್ಬರು ಬಂದಿಲ್ಲ. ಸಿಲಿಂಡ್ರ್ ಬುಕ್ ಆಗಿರೋ ನಿನ್ನ ಸಿಲಿಂಡ್ರ್ ಕೊಡೋಕ್ಕೆ ಏನಾಗೈತೆ ನಿನಗೆ ಹೇಳು. ಇನ್ನು ದೇಶದಲ್ಲಿ ಹಲವು ಸೇವೆಗಳು ಮತ್ತು ಸೌಲಭ್ಯಗಳ ದರಗಳಲ್ಲಿ ಏರಿಕೆ ಮಾಡಲಾಗಿದ್ದು, ಜನರಿಗೆ ಮತ್ತೊಂದು ಹೊರೆಯಾಗಿದೆ. ವಾರ್ಷಿಕ ಫಾಸ್ಟ್ಯಾಗ್ ದರವನ್ನು 3,000 ರೂಪಾಯಿಯಿಂದ 3,075 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜೊತೆಗೆ ಟೋಲ್ ಪ್ಲಾಜಾಗಳಲ್ಲಿನ ಶುಲ್ಕದಲ್ಲೂ ಶೇಕಡ 2 ರಿಂದ 5 ಏರಿಕೆ ಆಗಲಿದೆ. ಇದೇ ವೇಳೆ ಟೋಲ್ಗಳಲ್ಲಿ ನಗದು ಪಾವತಿ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಲಾಗಿದ್ದು, ಡಿಜಿಟಲ್ ಪೇಮೆಂಟ್ಗೆ ಹೆಚ್ಚಿನ ಒತ್ತು ಕೊಡಲಾಗಿದೆ.
ಕಾವೇರಿ ನೀರಿನ ದರದಲ್ಲೂ ಶೇಕಡ 3% ಹೆಚ್ಚಳವಾಗಿದೆ. ಒಟ್ನಲ್ಲಿ ಈ ಹೊಸ ನಿಯಮಗಳು ಮತ್ತು ದರ ಏರಿಕೆಗಳು ಸಾರ್ವಜನಿಕರ ದಿನನಿತ್ಯದ ಖರ್ಚಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವಿಜಯಪುರದಲ್ಲಿ ಬಸ್ ಹಾಗೂ ಬೈಕ್ ಡಿಕ್ಕಿಯಾಗಿ ಸವಾರ ಸಾವನ್ನಪ್ಪಿದ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಬೈಕ್ ಸವಾರನ ಸಾವು ಆಕ್ಸಿಡೆಂಟ್ನಿಂದ ಸಂಭವಿಸಿಲ್ಲ, ಅದು ಸೂಸೈಡ್ ಅನ್ನೋ ಸತ್ಯ ಹೊರಬಿದ್ದಿದೆ. ಬಸ್ಗೆ ಬೈಕ್ ಡಿಕ್ಕಿಯಾಗುವ ಮೊದಲು ಬೈಕ್ ಸವಾರ ಅಭಿಷೇಕ್ ನಾಗರಾಳ ಇನ್ಸ್ಟಾಗ್ರಾಂನಲ್ಲಿ ಸೂಸೈಡ್ ಮಾಡ್ಕೊಳ್ತಿರೋದಾಗಿ ಪೋಸ್ಟ್ ಮಾಡಿದ್ದಾನೆ. ಅವಳು ನನಗೆ ಬೇಕು, ಅವಳನ್ನು ದೂರ ಮಾಡಿದವರೇ ನನ್ನ ಸಾವಿಗೆ ಕಾರಣ. ವೀರೇಶ್ ನಂದೂರ್, ತಾಯಿ ಚೈತ್ರಾ ನಂದೂರ್, ಕೂಡಲ ಸಂಗಮದಲ್ಲಿರೋ ಅವರ ಸಂಬಂಧಿ ನವೀನ್ ಕುಮಾರ್ ಪಾಟೀಲ್ ನನ್ನ ಸಾವಿಗೆ ಕಾರಣ. ಮಧ್ಯಾಹ್ನದ ಹೊತ್ತಿಗೆ ಸಾಯ್ತೀನಿ ಅಂತ ವಿಡಿಯೋ ಪೋಸ್ಟ್ ಮಾಡಿದ್ದಾನೆ. ವಿಡಿಯೋ ಪೋಸ್ಟ್ ಹಿನ್ನೆಲೆ ಲವ್ ಫೇಲ್ಯೂರ್ ಆಗಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡಿರೋದು ಇದೀಗ ಬೆಳಕಿಗೆ ಬಂದಿದೆ. ವೀರೇಶ್ ನಂದೂರ್, ಅವರ ಮಮ್ಮಿ ಚೈತ್ರಾ ನಂದೂರ್ ಮತ್ತು ಅವ್ರ ರಿಲೇಷನ್ ಒಬ್ಬ ಕೂಡಲ ಸಂಗಮದಾಗ ಇರ್ತಾನ ನವೀನ್ ಕುಮಾರ್ ಪಾಟೀಲ್, ಅವ್ರ 3 ಮಂದಿ ಫೋಟೋ ಇವತ್ತು ನಾನು ಇನ್ಸ್ಟಾ ಐಡಿಯಾಗ ಪೋಸ್ಟ್ ಮಾಡ್ತೀನಿ. ಮಾಡಿ ನಾ ಸಾಯ್ಲಕ್ಕೆ ಅವ್ರು 31/2026 ಮಾರ್ಚ್ ಇವತ್ತು ಲಾಸ್ಟ್ ಇವತ್ತು ಮಧ್ಯಾಹ್ನ ಒಂದು ಫೋಟೋ ಪೋಸ್ಟ್ ಮಾಡ್ತೀನಿ. 2 ಫೋಟೋ ಪೋಸ್ಟ್ ಮಾಡ್ತೀನಿ ನಾನು ಇನ್ಸ್ಟಾ ಐಡಿಯಾಗ. ನಾ ಸಾಯ್ಲಕ್ಕೆ ಅವ್ರು 3 ಜನ ಕಾರಣ. ವೀರೇಶ್ ನಂದೂರ್, ಅವರ ಮಮ್ಮಿ ಚೈತ್ರಾ ನಂದೂರ್ ಮತ್ತು ಅವ್ರ ರಿಲೇಷನ್ ಒಬ್ಬ ಕೂಡಲ ಸಂಗಮದಾಗ ಇರ್ತಾನ ನವೀನ್ ಕುಮಾರ್ ಪಾಟೀಲ್, ಅವ್ರ 3 ಮಂದಿ ಫೋಟೋ ಇವತ್ತು ನಾನು ಇನ್ಸ್ಟಾ ಐಡಿಯಾಗ ಪೋಸ್ಟ್ ಮಾಡ್ತೀನಿ. ಮಾಡಿ ನಾ ಸಾಯ್ಲಕ್ಕೆ ಅವ್ರು 3 ಜನ ಕಾರಣ. ನೆಲ್ಯಾಡಿಯ ನವವಿವಾಹಿತ ಸುದೀಪ್ ರೈ ಆತ್ಮಹತ್ಯೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿ ಸೌಮ್ಯ ಶೆಟ್ಟಿ ಕಿರುಕುಳ ಮತ್ತು ಮೋಸದಾಟವು ಸುದೀಪ್ ರೈ ಆತ್ಮಹತ್ಯೆಗೆ ಕಾರಣವಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಮೊದಲು ಇವರಿಬ್ಬರ ಸಂಬಂಧಗಳು ಮದುವೆ ಮತ್ತು ಡಿವೋರ್ಸ್ ಸಂಬಂಧಿತ ಗೊಂದಲಗಳ ನಂತರ ಸೌಮ್ಯ ಶೆಟ್ಟಿ 3ನೇ ವ್ಯಕ್ತಿಯೊಂದಿಗೆ ಮದುವೆಯನ್ನು ರದ್ದು ಮಾಡಿದ್ದು ಅಂತಿಮವಾಗಿ ಸುದೀಪ್ ರೈಗೆ ಬಲೆ ಬೀಸಿದ್ದಾಳೆ. ಈ ಪ್ರಕರಣದ ಕುರಿತು ಸೌಮ್ಯ ಅಸಲಿ ಮುಖ ವೇಣು ಶೆಟ್ಟಿ ಬಯಲು ಮಾಡಿದ್ದಾನೆ. ಈಗ ನಿಮ್ಮ ಒತ್ತಾಯ ಏನು? ನಮ್ಮ ಒತ್ತಾಯ ಅಂದರೆ ಇಷ್ಟೇ. ಈಗ ಕೆಲವು ಇದರಲ್ಲಿ SI ತನಿಖೆ ಅಂತ ರಾಜ್ಯದಲ್ಲಿ ಇರೋದು. ಇವಳ ಹ್ಯಾಂಡಿ ಟ್ರ್ಯಾಪ್ ಗ್ಯಾಂಗ್ ಇರೋದರಿಂದ SI ತನಿಖೆಯಲ್ಲಿ ಇದರಲ್ಲಿ ಪ್ರಯೋಜನ ಇಲ್ಲ. ಇದಕ್ಕೆ ಒಂದು CBI ಕೊಡಬೇಕು, ಇಲ್ಲಾಂದರೆ NIA ಕೊಡಬೇಕು. ಈ 2 ಕೊಟ್ಟರೆ ನಿಜವಾಗ್ಲೂ ಇದಕ್ಕೆ ಉನ್ನತ ಮಟ್ಟದ ಒಂದು ತನಿಖೆಯಾಗಿ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಈಗ ಇವಳು ತಾಯಿ, ಎಲ್ಲರೂ ಹೇಳ್ತಾರೆ ಮಹಿಳೆಯರು, ಆ ಯಾವುದೇ ಒಂದು ಮಹಿಳೆ ಆಗಲಿ ಅವಳಿಗೆ ಈ ಥರದ ನೋವು ನನಗೆ ಏನವಳು ಇಲ್ಲ. ಅಲ್ಲಿ ನೆಲ್ಯಾಡಿಯಲ್ಲಿ ಬಂದ್ಲಲ್ಲ, ನಾನು ಇದರಲ್ಲಿ ನೋಡಿದೆ ಅವಳನ್ನು. ಅವಳು ಅಷ್ಟು ರಂಪಾಟ ಮಾಡಿದ್ಲು. ಅವನಲ್ಲಿ ಕಾರಿಗೆ ಅಡ್ಡ ಬಂದು ನಿಲ್ಲಿಸಿದ್ಲು. ನಾನು ಎದುರು ಸೀಟಲ್ಲಿ ಕೂತಿದ್ದೆ. ನನ್ನ ಈಚೆ ತಳ್ಳಿ ಅವಳು ಬಂದು ಕೂತ್ಲು. ಆಮೇಲೆ ಪೊಲೀಸ್ನವ್ರು ಬಂದ ಮೇಲೆ ಅವ್ರು ಹೋದ್ಮೇಲೆ ಅವ್ರು ಹೇಳಿದ್ರು, ನೀನು ಹತ್ತು. ಇವನಿಗೆ ಕೇಳಿದೆ ಏನು ಅಂತ, ವೈಫ್ ಅಂತ ಹೇಳಿದ್ದಾನೆ. ಮೇಲೆ ಹತ್ತು ಅಂತ ಅಷ್ಟವನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಕಾಲಿಗೆ ಬೀಳಿಕ್ಕೆ ಹೋಗ್ತಾನೆ. ಆದರೂ ಅವಳು ರಂಪಾಟ ಅಂದರೆ ಅವ್ರು ಹೇಳಿದ್ರಲ್ಲ ದರ್ಶನದಲ್ಲಿ ಬಂದಾಗಿ ಬಂದ್ಲು ಅಂತ, ಅದೇ ಥರ ಬಂದ್ಲು. ನನಗೂ ಹೀಗೆ ಮಾಡಿಕೊಂಡು ಬಂದ್ಲು. ನಾನು ಮೊದಲೇ ಪೇಷಂಟ್ ಅಂತ ಹೇಳಿದೆ ಅವಳಲ್ಲಿ. ಅವ ಹೇಳಿದ, ಅಮ್ಮನ ಬಗ್ಗೆ ನೀನು ಮಾತಾಡಬೇಡ ಅಂತ. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯನ್ನ ಕಲ್ಲಿನಿಂದ ಜಜ್ಜಿ ಕೊಲೆಗೈದಿದ್ದಾರೆ. ಯಾದಗಿರಿಯ ಸುರಪುರ ತಾಲೂಕಿನ ಮಾವಿನಮಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸುಮಾರು 30 ವರ್ಷದ ಪರಮಣ್ಣ ಗಿಂಡೀರನ್ನ ದುಷ್ಕರ್ಮಿಗಳು ತಲೆಯ ಮೇಲೆ ಕಲ್ಲೆತ್ತಾಕಿ ಜಜ್ಜಿ ಕೊಲೆ ಮಾಡಿದ್ದಾರೆ. ಸಣ್ಣ ವಿಷಯಕ್ಕೆ 2 ಗುಂಪುಗಳ ನಡುವೆ ವಾಗ್ವಾದ ತೀವ್ರಗೊಂಡಿದ್ದು ಕೊಲೆಯಲ್ಲಿ ಅಂತ್ಯವಾಗಿದೆ. ಘಟನೆಯ ವೇಳೆ ಮತ್ತೋರ್ವ ವ್ಯಕ್ತಿಗೂ ಗಂಭೀರ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಹುಣಸಗಿ ಸಿಪಿಐ ರವಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಸರ್ಕಾರಿ ನೌಕರಿ ಕೊಡಿಸುವ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ವಂಚಿಸುವ ಘಟನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಜಗದೀಶ್ ಎಂಬಾತನ ಮೇಲೆ ಮಿನಿ ವಿಧಾನಸೌಧ, ಅಂಗನವಾಡಿ, ಅರಣ್ಯ ಇಲಾಖೆ ಮುಂತಾದ ಹೆಸರಿನಲ್ಲಿ 50 ಲಕ್ಷಕ್ಕೂ ಹೆಚ್ಚು ಹಣ ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ಹೆಸರುಘಟ್ಟ ಭಾಗದಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ಮಕ್ಮಲ್ ಟೋಪಿ ಹಾಕಿ ನಕಲಿ ID ಕಾರ್ಡ್ ತಯಾರಿಸಿ ನಾಟಕ ಮಾಡಿ ಹಣ, ಮೊಬೈಲ್ ಪಡೆದು ಪರಾರಿಯಾಗಿದ್ದಾನೆ. ಸೌಮ್ಯ, ನಾಗವೇಣಿ, ರಾಜಮ್ಮ, ರಾಧಾ ಸೇರಿದಂತೆ ಅನೇಕ ವ್ಯಕ್ತಿಗಳಿಗೆ ಈತ ವಂಚನೆ ಮಾಡಿದ್ದಾನೆ ಎಂಬ ಮಾಹಿತಿ ಸಿಕ್ಕಿದೆ. ಈ ಸಂಬಂಧ ಸೋಲದೇವನಹಳ್ಳಿ, ಯಲಹಂಕ, ತುಮಕೂರು ಸೇರಿದಂತೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳೆಯರು ಪೊಲೀಸ್ ಠಾಣೆಯ ಮುಂದೆ ನ್ಯಾಯ ಕೊಡಿಸುವಂತೆ ಅಳಲು ತೋಡ್ಕೊಂಡಿದ್ದಾರೆ. ಸರ್, ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದೇನೆ ಸರ್. ಇವಾಗ ನಾವು ದುಡ್ಡು ವಾಪಸ್ ಕೇಳಕ್ ಹೋದ್ರೆ ಜೀವ ಬೆದರಿಕೆ ಆಗ್ತಾವ್ ನಮ್ಗೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಅನ್ಬಿಟ್ಟು ಇದ್ ಮಾಡ್ತಾವನೆ ಸರ್. ಇವತ್ತು ನಾವು ಫೋನ್ ಮಾಡಿದ್ರೆ ಹಂಗೆ ಜೀವ ಬೆದರಿಕೆ ಆಗ್ತಾ ಇದ್ದಾನೆ ಸರ್. ಅವನು ಅಂಗನವಾಡಿ ಸೂಪರ್ವೈಸರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿರೋದು ಸರ್. ನನ್ನೊಬ್ಳಿಗೆ ಸರ್, ನನಗೂ ನಮ್ಮ ಮನೆಯವ್ರಿಗೆ ಇಬ್ರಿಗೂ ಕೊಡಿಸ್ತೀನಿ ಅಂತ ಹೇಳಿರೋದು. ಅಂಗನವಾಡಿ ಸೂಪರ್ವೈಸರು ಮತ್ತೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾಡಿರೋದು ಸರ್. 16 ಲಕ್ಷ ಇಸ್ಕೊಂಡಿದ್ದಾನೆ ಸರ್. ಸರ್ ಎಲ್ಲ ಮನಿ ಟ್ರಾನ್ಸ್ಫರ್ ಮಾಡಿರೋದು ಮತ್ತೆ ಫೋನ್
ಫೋನ್ಪೇ ಮಾಡಿರೋದು. ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ತೆಗೆಸು ನಾವು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದೀವಿ ಸರ್. 3 ತಿಂಗಳಾಯಿತು ಕಂಪ್ಲೇಂಟ್ ಕೊಟ್ಟು ಸೋಲ್ದನಹಳ್ಳಿ ಸ್ಟೇಷನ್ಗೆ. ಅವ್ರು ಇನ್ನು ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಸರ್. ಏನು ಇದು ಮಾಡ್ತಾ ಇಲ್ಲ ಅವರು ಸರ್. ಕಾಲ್ ಮಾಡಿದ್ರು ಸರ್. ನಮಗೆ ನಮ್ಮ ಯಜಮಾನ್ರು ಸತ್ಯ ಒಂದು 2-3 ತಿಂಗಳಾಗಿತ್ತು. ಆವಾಗ ಮೊಬೈಲ್ನಲ್ಲಿ ಫೋನ್ ಬಂತು. ಸಜ್ಜನ ಸರ್ಕಲಲ್ಲಿ ಇದ್ದೆ ನಾನು. ಅವಾಗ ಮೊಬೈಲಲ್ಲಿ ಫೋನ್ ಬಂತು, ಹಿಂಗೆ ಗಂಡ ತೀರೋಗಿರೋರಿಗೆ ಕೆಲಸ ಸಿಗುತ್ತೆ, ನೀವು ಲಿಂಕ್ ಏನಾರು ಒತ್ತಿದ್ದೀರಾ ಫೋನಲ್ಲಿ ಅಂದ್ರೆ, ಹೌದಪ್ಪ ಕೆಲಸ ಬೇಕಾಗಿತ್ತು ಒತ್ತಿದ್ದೀವಿ ತಂದೆ. ಹಂಗಾರೆ ನಾವು ಈ ಥರ ಸೂರಜ್ ಅಂತ ನಮ್ಮ ಹೆಸರು, ನಮ್ಮ ಸಾರ್ ಇನ್ನೊಬ್ರವ್ರೆ, ಅವರು ನಾವು ಇಬ್ಬರು ಕೆಲಸ ಇದು ಮಾಡ್ತೀವಿ ಮಾತಾಡಿ ಅಂದರೆ ಅವ್ರ ಹತ್ರನೂ ಮಾತಾಡಿಸ್ತಾ ಇನ್ನೊಬ್ರ ಹತ್ರನೂ. ಅವ್ರು ಏನೋ ಅವರು ಇವನು ಒಂದೇ ಅಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಹಿಂಗೆ ಮೈಸೂರು ನಗರದ ಅಮೃತ ಬಡಾವಣೆಯಲ್ಲಿ ತೃತೀಯ ಲಿಂಗಿಗಳ ಮೇಲೆ ಭೀಕರ ಹಲ್ಲೆ ನಡೆದಿದೆ. ಪರಿ ಮತ್ತು ಆನಮ್ ಎಂಬ ಇಬ್ಬರು ತೃತೀಯ ಲಿಂಗಿಗಳಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆನಮ್ ಕಾರ್ನಲ್ಲಿದ್ದ ಹಣ ಕದಿಯಲು ಆರೋಪಿಗಳು ಪ್ರಯತ್ನಿಸಿದ್ದಾರೆ. ಈ ವೇಳೆ ಅದನ್ನು ಪ್ರಶ್ನಿಸಿದ್ದಕ್ಕೆ ಆರೋಪಿಗಳು ತಲ್ವಾರ್ನಿಂದ ಹಲ್ಲೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಹಲ್ಲೆ ನಡೆಸಿದ ಬಳಿಕ ತಬ್ರೇಜ್ ಅಲಿಯಾಸ್ ಗುಡಿ ಮತ್ತು ಸೈಯದ್ ಫರ್ದೀನ್ ಪರಾರಿಯಾಗಿದ್ದಾರೆ. ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಈ ಸಂಬಂಧ ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಳ್ಳಾರಿ ನಗರದ ಪಿಸ್ತಾ ಹೋಟೆಲ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಲಾಗಿದೆ. ಊಟ ಪಾರ್ಸಲ್ಗೆ ಆರ್ಡರ್ ಮಾಡಿದ್ದ ಸಹೀರ್ ಎಂಬ ವ್ಯಕ್ತಿ ಪಾರ್ಸಲ್ ತಡವಾಯಿತು ಅಂತ ಜಗಳ ತೆಗೆದಿದ್ದಾನೆ. ವಾಗ್ವಾದ ತಡೆಯಲು ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ ಮಲ್ಲಿಕಾರ್ಜುನ ಮುಂದೆ ಬಂದಾಗ ಸಹೀರ್ ಅವರೊಂದಿಗೆ ಇರುವ ಯುವಕರ ಗುಂಪು ಏಕಾಏಕಿ ಮಲ್ಲಿಕಾರ್ಜುನ ಮೇಲೆ ಹಲ್ಲೆ ನಡೆಸಿದ್ರು. ಹಲ್ಲೆ ನಡೆದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸಹೀರ್ ಸೇರಿದಂತೆ 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೋಟೆಲ್ನಲ್ಲಿ ಬಿಲ್ ಕೇಳಿದ್ದಕ್ಕೆ ಮಾಲೀಕರ ಮೇಲೆ ಹಲ್ಲೆ ಮಾಡಿರೋ ಘಟನೆ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರದ ದರ್ಗಾ ಜೋಗಿಹಳ್ಳಿ ಸಮೀಪದ ಹೋಟೆಲ್ನಲ್ಲಿ ಬಿಲ್ ಕೇಳಿದ್ದಕ್ಕೆ ಮರುದಿನ ಬಂದು ಸೈಯದ್ ಅಫ್ರೋಜ್ ಎಂಬ ವ್ಯಕ್ತಿ ಮೇಲೆ ಯುವಕರು ಕಬ್ಬಿಣದ ರಾಡ್ನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ನಂದು ಮತ್ತು ಅಭಿ ಸೇರಿದಂತೆ ಇತರರ ಮೇಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಂಗಳೂರಿನ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಸಮೀಪದ ರೇಷ್ಮೆ ರೋಡ್ ಬಳಿ ಎಂದಿನಂತೆ ಸಂಚರಿಸ್ತಾ ಇದ್ದ ಸರ್ಕಾರಿ ಬಸ್ನಲ್ಲಿ ವಿದ್ಯಾರ್ಥಿನಿಯರು ಫುಟ್ಬೋರ್ಡ್ ಹತ್ತಿರ ನಿಂತಿದ್ರು. ಆದರೆ ರಸ್ತೆ ತಿರುವಿನಲ್ಲಿ ಬಸ್ ವೇಗವಾಗಿ ತಿರುಗ್ತಾ ಇದ್ದಂತೆ ಬಸ್ನ ಡೋರು ದಿಢೀರ್ ಅಂತ ಓಪನ್ ಆಗಿದೆ. ಅಷ್ಟೇ ಫುಟ್ಬೋರ್ಡ್ನಲ್ಲಿದ್ದಂತಹ 2 ವಿದ್ಯಾರ್ಥಿನಿಯರು ಕ್ಷಣಾರ್ಧದಲ್ಲಿ ರಸ್ತೆಗೆ ಉರುಳಿ ಬಿದ್ದಿದ್ದಾರೆ. ಈ ಮೈ ಜುಮ್ಮೆನಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ವಿದ್ಯಾರ್ಥಿನಿಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಚಲಿಸುತ್ತಿದ್ದ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ನಡೆದಿದೆ. ಲಾರಿ ಚಲಿಸುತ್ತಿದ್ದಾಗಲೇ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ರಸ್ತೆ ಬದಿ ನಿಲ್ಲಿಸಿದ್ದು ಚಾಲಕ ಪಾರಾಗಿದ್ದಾನೆ. ನೋಡುತ್ತಲೇ ಲಾರಿ ಹೊತ್ತಿ ಉರಿದಿದೆ. ಘಟನೆ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಮಂಡ್ಯದ ಸಂಜಯ್ ವೃತ್ತದಲ್ಲಿ ವಿಶಿಷ್ಟ ರೀತಿಯ ಪ್ರತಿಭಟನೆ ನಡೆಸಿದರು. ಖಾಲಿ ಗ್ಯಾಸ್ ಸಿಲಿಂಡರ್ ಇಟ್ಟು ಈಡುಗಾಯಿ ಹೊಡೆದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಸಿಲಿಂಡರ್ ಕೊರತೆ ಹಾಗೂ ಬೆಲೆ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಯುದ್ಧವನ್ನು ತಕ್ಷಣ ನಿಲ್ಲಿಸಲು ಮತ್ತು ಸಾಮಾನ್ಯ ಜನರಿಗೆ ಅಗತ್ಯ ವಸ್ತುಗಳನ್ನು ಒದಗಿಸಲು ವಿಶ್ವಸಂಸ್ಥೆ ಹಾಗೂ ಮಾನವ ಹಕ್ಕು ಆಯೋಗ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಕಾಲೇಜು ವಿದ್ಯಾರ್ಥಿ ಹಾಗೂ ಪುತ್ತಿಗೆ ಮಠದ ಭಕ್ತರೊಬ್ಬರ ನಡುವೆ ಮಾರಾಮಾರಿ ನಡೆದಿದೆ. ಕಾಲೇಜಿಗೆ ತಡವಾಯಿತು ಅಂತ ಪುತ್ತಿಗೆ ಮಠದ ಮುಂದೆ ಕಾಲೇಜು ವಿದ್ಯಾರ್ಥಿ ಗಾಡಿ ಪಾರ್ಕ್ ಮಾಡಿದ್ದಾನೆ. ಅದಕ್ಕೆ ಮಠದ ಭಕ್ತರೊಬ್ಬರು ಇಲ್ಲಿ ಪಾರ್ಕಿಂಗ್ ಮಾಡದಂತೆ ಹೇಳಿದ್ದಾರೆ. ಆಗ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ವಿದ್ಯಾರ್ಥಿಯು ಮಹಿಳೆ ಮೇಲೆ ಮೊದಲು ಹಲ್ಲೆ ಮಾಡಿದ್ದಾನೆ. ಕೂಡಲೇ ಮಹಿಳೆ ಬಸವನಗುಡಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲು ಮುಂದಾಗಿದ್ದಾರೆ. ಪೊಲೀಸ್ ಠಾಣೆಗೆ ತೆರಳಿದ ಬಳಿಕ ವಿದ್ಯಾರ್ಥಿ ಪೋಷಕರನ್ನ ಕರೆಸಿ ಪೊಲೀಸರು ವಿದ್ಯಾರ್ಥಿಯ ಭವಿಷ್ಯದ ದೃಷ್ಟಿಯಿಂದ ಎರಡೂ ಕಡೆಯೂ ರಾಜಿ ಮಾಡಿಸಿ ಕಳುಹಿಸಿಕೊಟ್ಟಿದ್ದಾರೆ.
ಆರ್ಟಿ ನಗರ ಮತ್ತು ಚಿಕ್ಕಪೇಟೆ ಪ್ರದೇಶದಲ್ಲಿ ಬ್ರಾಂಡೆಡ್ ವಾಚ್ ಜಾಹೀರಾತು ಮಾಡಿ ನಕಲಿ ವಾಚ್ ಮಾರಾಟ ಮಾಡ್ತಾ ಇದ್ದ ವಂಚಕರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕಡಿಮೆ ದುಡ್ಡಿಗೆ ಬ್ರಾಂಡೆಡ್ ಐಟಂ ಬೇಕೆಂದು ನಂಬಿಕೆಯಿಂದ ಹೋದಂತಹ ಗ್ರಾಹಕರು ಮೋಸದ ಬಲೆಗೆ ಬಿದ್ದಿದ್ದಾರೆ. ನಕಲಿ ವಾಚ್ ಮಾರಾಟದ ಪ್ರಕರಣದಲ್ಲಿ 25 ಲಕ್ಷ ರೂಪಾಯಿ ಮೌಲ್ಯದ 670 ನಕಲಿ ವಾಚ್ಗಳನ್ನು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನ ನೆಲಮಂಗಲದಲ್ಲಿ ಬೈಕ್ ಕಳ್ಳರ ಹಾವಳಿ ಮಿತಿ ಮೀರಿದೆ. ಪ್ರಕಾಶ್ ಎಂಬುವವರು ಮನೆ ಮುಂದೆ ನಿಲ್ಲಿಸಿದ್ದ ಸ್ಪ್ಲೆಂಡರ್ ಬೈಕನ್ನು ಖದೀಮರು ನಕಲಿ ಕೀ ಬಳಸಿ ಎಗರಿಸಿದ್ದಾರೆ. ಮಧ್ಯರಾತ್ರಿ ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನು ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದೊಡ್ಡ ಬೆಳವಂಗಲ ಸುತ್ತಲಿನ 5 ಗ್ರಾಮಗಳ ರೈತರು ಕೆಎಐಡಿಬಿ ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿ ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಡೆಸಿದ್ದಾರೆ. ಈ ಗ್ರಾಮಗಳಲ್ಲಿ ದೊಡ್ಡ ಬೆಳವಂಗಲ, ಚಿಕ್ಕ ಬೆಳವಂಗಲ, ಸೊನ್ನೇನಹಳ್ಳಿ, ನಾರನಹಳ್ಳಿ, ರಾಂಪುರ ಸೇರಿದ್ದು ಸುಮಾರು 2100 ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಕ್ಕೆ ಸಿದ್ಧಪಡಿಸಲಾಗಿರುವ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಂದ ದೊಡ್ಡ ಬೆಳವಂಗಲದಿಂದ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿವರೆಗೆ ರ್ಯಾಲಿ ನಡೆಸಿ ತಮ್ಮ ಭೂಮಿಯನ್ನು ಕೊಡೋದಿಲ್ಲ ಅಂತ ಘೋಷಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಸ್ಥಳಕ್ಕೆ ಪೊಲೀಸರ ಬಂದೋಬಸ್ತ್ ವಹಿಸಲಾಗಿದೆ. ಬೆಳಗಾವಿಯಲ್ಲಿ ಬೇಸಿಗೆ ಎಫೆಕ್ಟ್ನಿಂದ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ರಾಮದುರ್ಗ ತಾಲೂಕಿನ ನಾಗನೂರ ಗ್ರಾಮದಲ್ಲಿ ಪೈಪ್ಲೈನ್ ದುರಸ್ತಿ ಹಿನ್ನೆಲೆ ಶುದ್ಧ ಕುಡಿಯುವ ನೀರಿಲ್ಲದೆ ಪಾಪ ಜನರ ಪರದಾಟ ಹೆಚ್ಚಾಗಿದೆ. ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರು, ಮಕ್ಕಳು ಸೇರಿದಂತೆ ಕೈಯಲ್ಲಿ ಖಾಲಿ ನೀರಿನ ಬಿಂದಿಗೆಯನ್ನು ಹಿಡಿದು ಪ್ರತಿಭಟಿಸಿದ್ದಾರೆ. ದಿನವೂ ನೀರಿಗೆ ಪರದಾಡ್ತಾ ಇದ್ದೀವಿ, ಟ್ಯಾಂಕರ್ನಿಂದಾದರೂ ನೀರು ಒದಗಿಸುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಮಹಾರಾಣಿ ಕಾಲೇಜು ವಿಸಿಯ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಎಬಿವಿಪಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಧಿಕ್ಕಾರ ಕೂಗಿ ಕೆಲವು ಇಲಾಖೆಗಳಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಇದೆ. ಪ್ರಸ್ತುತ ಎಬಿವಿಪಿ ನಾಳೆ ಎಲ್ಲಾ ದಾಖಲೆಗಳನ್ನು ಬಹಿರಂಗಪಡಿಸುವುದಕ್ಕೆ ಸಿದ್ಧವಾಗಿದೆ. ವಿಜಯನಗರದಲ್ಲಿ ಗುತ್ತಿಗೆ ಸಾರಿಗೆ ನೌಕರರು ತಮ್ಮ ಸಂಬಳಕ್ಕಾಗಿ ಪರದಾಟ ಪರಿಸ್ಥಿತಿ ಬಂದಿದೆ. ಪೂಜಾ ಸೆಕ್ಯೂರಿಟಿ ಸರ್ವಿಸಸ್ ಎಂಬ ಏಜೆನ್ಸಿಯ ಮೇಲೆ ಸುಮಾರು 128 ಗುತ್ತಿಗೆ ಚಾಲಕರು 2 ತಿಂಗಳಿಂದ ಸಂಬಳ ನೀಡಿಲ್ಲ ಅಂತ ಆರೋಪಿಸಿದ್ದಾರೆ. ಈ ಏಜೆನ್ಸಿ ಕಲ್ಯಾಣ ಕರ್ನಾಟಕದ 9 ಜಿಲ್ಲೆಗಳಲ್ಲಿಯೂ ಟೆಂಡರ್ ಪಡೆದಿದೆ. ನೌಕರರು ತಿಂಗಳ ಸಂಬಳವಿಲ್ಲದೆ ಜೀವನ ಹೇಗೆ ನಡೆಸೋದು ಅಂತ ಅಳಲು ತೋಡ್ಕೊಂಡಿದ್ದಾರೆ. ವಿಜಯಪುರದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಭಾರತ್ ಗ್ಯಾಸ್ ಏಜೆನ್ಸಿಯ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದ್ದು ಸಿಲಿಂಡರ್ಗಾಗಿ ಜನ ಪ್ರತಿಭಟನೆ ನಡೆಸಿದ್ದಾರೆ. ಸಿಲಿಂಡರ್ಗಾಗಿ ಯತ್ನಾಳ್ ವಿರುದ್ಧ ಧಿಕ್ಕಾರ ಘೋಷಿಸುತ್ತಾ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏಜೆನ್ಸಿ ಕಳೆದ 10 ದಿನಗಳಿಂದ ಬೀಗ ಹಾಕಿದ್ರಿಂದ ಸಾರ್ವಜನಿಕರಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಚಿಕ್ಕಮಗಳೂರಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಮುಂದುವರೆದಿದೆ. ರಾತ್ರಿ ವೇಳೆ ಕಿಡಿಗೇಡಿಗಳು ರೈತ ಚಂದ್ರಪ್ಪ ಎಂಬುವವರ 2 ಎಕರೆಯ ಬಾಳೆ ತೋಟ ನಾಶಪಡಿಸಿದ್ದಾರೆ. ರೈತನು ಸಾಲ ಮಾಡಿಕೊಂಡು ಬಾಳೆ ಗಿಡಗಳನ್ನು ಬೆಳೆದಿದ್ರು. ದುಷ್ಕರ್ಮಿಗಳು ದಾಳಿ ಮಾಡಿ ಗಿಡಗಳನ್ನು ಕಡಿದಿರೋದ್ರಿಂದ ಚಂದ್ರಪ್ಪಗೆ ಭಾರೀ ನಷ್ಟವಾಗಿದೆ. ಈ ಘಟನೆ ಕಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೈ ಕಾಲ ಇರ್ತಾವಲ್ಲಪ್ಪ, ಏನ್ ಮಾಡಿದ್ನಪ್ಪ ನಾನು, ಎಷ್ಟು ಕಷ್ಟಪಟ್ಟಿದ್ನಪ್ಪ ನಾನು. ಮಾಡೋಣ, ಅವು ಎಲ್ಲರವನು ಕೊಡೋಣ. ನಮಗೆ
ಆನೇಕಲ್ನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದೆ. ಏಕಾಏಕಿ ಬೀದಿ ನಾಯಿಗಳ ಗುಂಪು ಮಕ್ಕಳು, ಪಾದಚಾರಿ, ವಾಹನ ಸವಾರರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಅಲ್ಲಿಯ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದೊಂದು ತಿಂಗಳಿಂದ ಈ ಪ್ರದೇಶದಲ್ಲಿ ಬೀದಿ ನಾಯಿಗಳ ದಾಳಿ ಹೆಚ್ಚಾಗಿದೆ. ಸೂರ್ಯ ಸಿಟಿ ನಿವಾಸಿಗಳು ಭೀಕರ ಹಾವಳಿಗೆ ಬ್ರೇಕ್ ಹಾಕುವುದಕ್ಕೆ ಚಂದಾಪುರ ಪುರಸಭೆ ಅಧಿಕಾರಿಗಳಿಗೆ ಪತ್ರ ಸಲ್ಲಿಸಿದ್ದಾರೆ. ನಿವಾಸಿಗಳು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಒತ್ತಾಯಿಸಿದ್ದಾರೆ. ಕೋಮಾ ಸ್ಥಿತಿಗೆ ತಲುಪಿದ್ದಾರೆ. ಅವರನ್ನು ಈ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ದಿನನಿತ್ಯ ದಾಳಿಗಳ ಭೀತಿ ಇರೋದ್ರಿಂದ ಜನರು ಆತಂಕದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದಕ್ಕಾಗಿ ಗ್ರಾಮಸ್ಥರು ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾಗೆ ಸಾಮಾಜಿಕ ಜಾಲತಾಣದ ಮೂಲಕ ಜೀವ ಬೆದರಿಕೆ ಹಾಕಿದ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದ ತುಕಾರಾಮ್ ದೊಡ್ಡಿ ವಿರುದ್ಧ ಕೇಸ್ ದಾಖಲಿಸಲಾಗಿದ್ದು, ಸಾಗರ್ ಖಂಡ್ರೆ ಹೆಸರನ್ನು ಬಳಸಿಕೊಂಡು ಬೆದರಿಕೆ ಹಾಕಿರುವುದಾಗಿ ಆರೋಪಿಸಲಾಗಿದೆ. ಸಿಂದಬಂದಗಿ ಗ್ರಾಮದ ರವಿ ನಿಜಾಂಪುರೆ ನೀಡಿದ ದೂರಿನ ಮೇರೆಗೆ ಬೀದರ್ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಹಾಸನದ ಬೇಲೂರಿನಲ್ಲಿ ಐತಿಹಾಸಿಕ ಬೇಲೂರು ಚನ್ನಕೇಶವ ಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹಸ್ರ ಭಕ್ತ ಸಮೂಹದ ನಡುವೆ ರಥೋತ್ಸವ ಜರುಗಿದ್ದು, ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಮಾಡಲಾಗಿದೆ. ಇದೇ ವೇಳೆ ಮಾಜಿ ಸಚಿವ ರೇವಣ್ಣ ಚನ್ನಕೇಶವ ಸ್ವಾಮಿ ದರ್ಶನವನ್ನ ಪಡೆದಿದ್ದಾರೆ.